ಸೀನು ಇವಳಿಗೆ ಅಂತ 10 ಕಡೆ ವಿಚಾರಿಸಿ ರೋಸ್ ಹೋಗಿದ್ದಾನೆ. ನಿನ್ನೆ ದಿನ ಇನ್ನೇನಿದಾಗಲ್ಲ ಹೋಗಲ್ಲ, ಹೋಗಿ ಈ ವಿಷಯನ ಅವ್ರಿಗೆ ಹೇಳ್ಬಿಡಮ್ಮ ಅಂತ ನನಗೆ ಹೇಳಿಬಿಟ್ಟ. ಹೌದಾ? ಹಾಗಂತ ನಾವು ಸುಮ್ಮನೆ ಬಿಟ್ಬಿಡಕ್ಕಾಗತ್ತಾ? ನಾನು ಸೂಜಿ ಕಲಿಬೇಕು ಅಂತ ತುಂಬಾ ಆಸೆ ಇದೆ. ನನ್ನಂತೂ ಯಾರು ಓದಿಸ್ಲಿಲ್ಲ. ನಮ್ಮ ಮಗಳನ್ನೇ ಹಾಗೆ ಬಿಟ್ರೆ ನಮ್ಮ ಹಾಗೆ ಅವಳು ನಮ್ಮನ್ನ ನಾಳೆ ಬೈಕೊಳಲ್ವಾ? ಹೇಗ್ ಮಾಡಿದ್ರೆ ಹೇಗೆ? ನಮ್ಮ ಹಳ್ಳಿ ಸ್ಕೂಲಿಗೆ ಸೇರಿಸ್ಬಿಟ್ರೆ? ಅಯ್ಯೋ ಅಯ್ಯೋ, ಎಂತ ಒಳ್ಳೆ ಯೋಚನೆ ಮಾಡಿದೆ ಸರೋಜಾ. ಅಂತೂ ಕೊನೆಗೆ ತುಂಬಾ ಒಳ್ಳೆ ಐಡಿಯಾ ಬಂತು ನಿನಗೆ. ನಮ್ಮ ಸೂಜಿ 4 ಅಕ್ಷರ ಕಲಿತು ಸರೀಕರ ಮುಂದೆ ಸೈ ಅನ್ಸ್ಕೋಬೇಕು ಅಂದ್ರೆ ಇದು ಒಂದೇ ದಾರಿ ನೋಡು. ಯಾವಾಗ ಏನೋ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ ಅಂತ. ಹಾಗಂತ ನನ್ನನ್ನು ಕಾಯ್ಕೊಂಡು ಇಲ್ಲೇ ಕೂತಿದ್ರೆ ಸೂಜಿ ಭವಿಷ್ಯ ಏನಾಗ್ಬೇಕೆ? ಬಿದ್ದೋಗೋ ಎಳೆನ ಹಿಡ್ಕೊಳಕ್ಕಾಗಲ್ಲ. ಈಗ ಚಿಗುರೋ ಬಳ್ಳಿಗೆ ಸರಿಯಾದ ಆಶ್ರಯ ಕೊಟ್ಟು ಸರಿಯಾದ ದಿಕ್ಕಿನಲ್ಲಿ ಹಬ್ಬಿಸ್ಬೇಕಷ್ಟೆ. ಈಗ ನಮಗೆ ಮೊದಲು ಗೊತ್ತಾಗಲಿಲ್ಲ ಬದುಕು ಇಷ್ಟೇ ಚಿಕ್ಕದು ಅಂತ. ಗೊತ್ತಾದಾಗ ನಾವೆಷ್ಟೆಲ್ಲ ಕಳ್ಕೊಂಡಿದ್ದೀವಿ ಅಂತ ಅನ್ಸುತ್ತೆ. ನನ್ನ ಬಗ್ಗೆ ಯೋಚನೆ ಮಾಡಬೇಡ, ದೇವರಿದ್ದಾನೆ. ಆರಾಮಾಗಿ ಹೋಗಿ ಇದು ಬಸ್ ಓದಿರುತ್ತೆ. ನೀನು ಮೊದಲಂಗೆ ಆಗ್ತೀಯ, ಮೊದಲಂಗೆ ಮಾತಾಡ್ತೀಯ ಅಂತ ನಾನಂತೂ ಅಂದ್ಕೊಂಡಿರ್ಲಿಲ್ಲ ಕಡೆ. ಕೊನೆಗೂ ಆ ದೇವರು ನಮ್ಮ ಪಾಲಿಗೆ ಅವನೇ ಅಂದಂಗಾಯ್ತು. ಏನಂದ್ರೆ ನೋಡಿ, ಇಲ್ಲಿ ಯಾರು ಬಂದಿದ್ದಾರೆ ನೋಡಿ ಬನ್ನಿ. ಪುಟ್ಟಿ, ಹೇಗಿದೆಯಮ್ಮ? ಚೆನ್ನಾಗಿದ್ದೀನಿ ತಾತ. ಅಂತೂ ಈ ತಾತನ್ ನೋಡ್ಬೇಕು ಅಂತ ಅನಿಸ್ತಲ್ವಾ? ಹೋಗಿ ತಾತ, ನೀವು ನಂಗೆ ಆಪರೇಷನ್ ಆದಾಗ ನೋಡೋಕೆ ಬಂದಿಲ್ಲ. ಆಪರೇಷನ್ ಆಯ್ತಾ? ಏನ್ ಆಪರೇಷನ್ ಪುಟ್ಟ? ಅದು ಅವಳ ಹೃದಯದಲ್ಲಿ ಒಂದು ಸಣ್ಣ ತೂತಾಗಿತ್ತು, ಅದಕ್ಕೆ ಆಪರೇಷನ್ ಮಾಡಿದ್ರು. ಇದನ್ನೆಲ್ಲ ನಮ್ಗೆ ಹೇಳಲ್ವಲ್ಲ ಸರೋಜ ನೀನು? ಹೇಳೋ ಸ್ಥಿತಿಲಿ ನಾವೆಲ್ಲಿದ್ವಿ ಅಮ್ಮ? ಬಂದಿದ್ದೇನೋ ಸರಿ ಕಣೆ. ಹೀಗೆ ಏಕಾಏಕಿ ಹೇಳ್ದೆ ಕೇಳದೆ ಬಂದಿದ್ದಾರೆ ಅಂದ್ರೆ ನನಗೇನೋ ಅನುಮಾನ ಕಣೆ. ಸಾಕು ಸುಮ್ಮನಿರಿ. ಬಹಳ ದಿವಸಗಳ ಮೇಲೆ ಅಪರೂಪಕ್ಕೆ ಅಂತ ಮಗಳು ಮೊಮ್ಮಗಳು ತವ್ರ ಮನೆಗೆ ಬಂದ್ರೆ ನಿಮ್ದೇನೋ ಅನುಮಾನ. ಈಗ ತಾನೇ ಹೇಳಿದ್ರಿ ಅದನ್ನೆಲ್ಲ ನಾನು ಮರ್ತಿದ್ದೀನಿ ಅಂತ. ಆದ್ರೆ ಹಿಂದೆನೆ ಕೆದಕೋಕ್ ಶುರು ಮಾಡ್ತಿದ್ದೀರಿ. ಏನೇ ನೀನ್ ಮಾತಾಡ್ತಿರೋದು? ನನ್ಗೇನು ಅವಳ ಮೇಲೆ ದ್ವೇಷನೇನೆ? ಹಾಗೇನಾರ ಮನ್ಸಲ್ಲಿ ಇದ್ದಿದ್ರೆ ಅವಳನ್ನ ಹೊಸಲ್ ತುಳಿಯಕ್ ಬಿಡ್ತಿದ್ನೇನೆ. ನೋಡೆ, ಈಗ ಹೇಳ್ದೆ ಕೇಳ್ದೆ ನಿಂತು ನಿಲ್ವಲ್ಲಿ ಓಡ್ ಬಂದಿದ್ದಾಳೆ ಅಂದ್ರೆ ಗಂಡನ ಜೊತೆಲಿ ಏನೋ ಜಗಳ ಕಾಯ್ಕೊಂಡಿರ್ಬೇಕು. ಇಲ್ದೆ ಹೋದ್ರೆ ಯಾವತ್ತೂ ಬರ್ದೇ ಇದ್ದವಳು ಇವತ್ತೆಂಗೆ ಬರಕ್ ಸಾಧ್ಯ? ಹಂಗಂತೀರಾ? ಆದ್ರೆ ಕಮಲಿ ಅವರೆಲ್ಲ ಚೆನ್ನಾಗೇ ಇದಾರೆ ಅಂತ ಹೇಳಿದ್ಲಲ್ಲ? ಹೌದಾ? ಸರೋಜ ಬಂದ್ಲು. ಅಪ್ಪ ಏನೋ ಮಾತಾಡ್ದಾಗಿತ್ತು. ಏನಿಲ್ಲ ಸರು, ಅಪರೂಪಕ್ಕೆ ಮಕ್ಕಳು ಮನೆಗೆ ಬಂದಿದ್ದಾರೆ, ಅದಕ್ಕೆ ಊಟಕ್ಕೆ ಅಂತ ಮುದ್ದೆ ಎಲ್ಲ ಮಾಡಬೇಡ, ಏನಾದ್ರೂ ಸಿಹಿ ತಿಂಡಿ ಮಾಡು ಅಂತ ಹೇಳ್ತಿದ್ರಮ್ಮ. ಯಾಕಮ್ಮ ಸುಳ್ಳು ಹೇಳ್ತಿದ್ಯಾ? ನಾನೆಲ್ಲ ಕೇಳಿಸ್ಕೊಂಡೆ.